ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಸೊ ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಬಟ್ಟೆ ಹೊಲಿಯಕ್ಕೆ ಬೇಕು ಸೂಜಿ, ಜಗಳ ಆದಾಗ ಬೇಕು ರಾಜಿ, ಬಿಟ್ಟೋದವ್ರಿಗೆ ಅಂತಾರೆ ಮಾಜಿ. ಇದನ್ನೆಲ್ಲ ಹೇಳ್ಕೊಟ್ಟದ್ದು ನಮ್ಮ ಗುರುಜಿ. ವೆಲ್ಕಮ್. ಚಂದ್ರ ಭೂಮಿ ಸುತ್ತ ಸುತ್ತಾನೆ, ಭೂಮಿ ಸೂರ್ಯನ ಸುತ್ತ ಸುತ್ತಾನೆ. ಸೂರ್ಯನು ಮುಂಚೆ ತುಂಬಾ ಸುತ್ತುತ್ತಿದ್ದ, ಆದ್ರೆ ಒಂದು ಬೆಳಕನ್ನ ನೋಡಿ ಸುತ್ತದನ್ನೇ ನಿಲ್ಸ್ಬಿಟ್ಟ. ಆ ಬೆಳಕಿನ ಹೆಸರು ರಚಿತಾ ರಾಮ್ ರಚಿ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಇವತ್ತಿನ ದಿನ ನಾವು ಎಲ್ಲೇ ಹೋದ್ರೂ ಕಣ್ಣಿಗೆ ಕಾಣೋ ಫಸ್ಟ್ ಬೋರ್ಡು ಎಕ್ಸ್ಚೇಂಜ್ ಆಫರ್. ಆದ್ರೆ ಇಲ್ಲೊಂದು ಅನಿರೀಕ್ಷಿತ ಎಕ್ಸ್ಚೇಂಜ್ ಆಫರ್ ಬಂದಿದೆ. ಹೆಂಗಿದೆ ಗೊತ್ತಾ? ಬನ್ನಿ ನೋಡ್ಕೊಂಬರೋಣ. ಈ ಅಪರೂಪಕ್ಕೆ ಬಂದು ಅಳ್ಳಾಡ್ಸ್ಬಿಟ್ರೆ ಬೆನ್ನು ಮೂಳೆ ಎಲ್ಲ ಚುಟು 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 ಅಂತಿರುತ್ತೆ. ಅಬ್ಬಾ ಈ ಮಂಡಿ ಶೋ ಏನು ಅಂದ್ರೆ ಅಲ್ಲಾಡ್ಸ್ಬೇಡಿ. ಅಪ್ಪ ಅಳ್ಳಾಡ್ಸ್ಬೇಡ ಕಣಪ್ಪ. ಏನು ಅಂದ್ರೆ ಅಯ್ಯೋ ಅಪ್ಪ. ಏನ್ರಿ ತಲೆನೋವಾ? ಇಲ್ಲಮ್ಮ. ಕಣ್ಣೋವಾ? ಇಲ್ಲ. ಎದೆನೋವಾ? ಇಲ್ಲ. ಹೊಟ್ಟೆನೋವಾ? ಇಲ್ಲ. ಸೊಂಟನೋವಾ? ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ನಾನ್ ದಿನ ಬೆಳಗ್ಗೆ ಎದ್ದು ನಿನಗೆ ಪೂಜೆ ಮಾಡ್ತಿದ್ರು, ಇವ್ರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಕೊಟ್ಟೆ? ಅಯ್ಯೋ ಅಯ್ಯೋ ಅಯ್ಯೋ, ನಾನೇನ್ ಅನ್ಯಾಯ ಮಾಡ್ದೆ ಅಂತ ನನಗೆ ಶಿಕ್ಷೆ ದೇವ್ರೆ. ಅಯ್ಯೋ ದೇವ್ರೆ, ನೀನಿರೋದೇ ನಿಜ ಆದ್ರೆ ನನ್ ಗಂಡನ್ನ ನನಗೆ ವಾಪಸ್ ಕೊಟ್ಬಿಡು. ಲೇ ಕಟ್ಕೊಂಡಿರೋ ಗಂಡ ಗುಂಡ್ಕಲ್ ಕೂತಂಗ್ ಇಲ್ಲೇ ಕೂತಿದ್ದೀನಿ. ಗಂಡನ ವಾಪಸ್ ಕೊಟ್ಬಿಡೋದು ಯಾವ ಗಂಡನ ಬಗ್ಗೆ ಕೇಳ್ತಿದ್ಯಾ? ಈ ತರ ಎಲ್ಲ ಹೊಗಳ್ಬೇಡಿ. ನನ್ ಹೃದಯನ ಕುಯ್ದಂಗಾಗುತ್ತೆ ಅಂದ್ರೆ ಕುಯ್ದಂಗಾಗುತ್ತೆ. ಅಯ್ಯೋ ಗಂಡನೇ ಆದ್ಯಾವ್ರು ಕೊಟ್ಟ ಆಸ್ತಿ ನನ್ನ ಬಾಳಿಗೆ. ಲೇ ಇವಳೆ ಆ ಲೇ ಇವಳೆ ಉತ್ತರೆ. ನನ್ನ ಲಾಸ್ಟ್ ಟೈಮ್ ನಮ್ಮ ಮನೆ ಗೇಟ್ ನೋಡಿದ್ ಯಾವಾಗ ಗೊತ್ತಾ ಸರ್? ಇವಳನ್ನ ಮದುವೆ ಆಗಿ ಮನೆ ಕರ್ಕೊಂಡ್ ಬಂದಲ್ಲ ಅವತ್ತೇ. ಅದಾದ್ಮೇಲೆ ನನ್ನ ಆಚೆಗೆ ಹೋಗಿಲ್ಲ ಅಲ್ಲ, ಇವರಿಬ್ರು ನನ್ನ ಆಚೆಗೆ ಕಳ್ಸಿಲ್ಲ. ಸೂರ್ಯನ ಬೆಳಕು ನೋಡಿ ಯಾವ್ದೋ ಕಾಲ ಆಗೋಯ್ತು. ಅಲ್ಲ ನೀವೇ ಹೇಳಿ, ಚಾಕು ಚುಚ್ಚಿ ಮನುಷ್ಯನ್ ಸಾಯಿಸ್ಬೋದು, ವಿಷ ಕೊಡ್ಸಿ ಮನುಷ್ಯನ್ ಸಾಯಿಸ್ಬೋದು, ಲಾರಿ ತಲೆ ಮೇಲೆ ಹಚ್ಚಿ ಮನುಷ್ಯನ್ ಸಾಯಿಸ್ಬೋದು. ಇವರಿಬ್ರು ನನ್ನ ಪ್ರೀತಿಲ ಸಾಯಿಸ್ತಾ ಇದ್ದಾರೆ. ಪ್ರೀತಿಗೆ ತಾಜ್ ಮಹಲ್ ಕಟ್ಟಿರೋರು ನೋಡಿದ್ದೀನಿ, ಚಾರ್ಮಿನಾರ್ ಕಟ್ಟಿರೋದ್ ನೋಡಿದ್ದೀನಿ. ನೀವೇನ್ರೋ ನನ್ ಸಮಾಧಿನೇ ಕಟ್ಟಿದ್ದೀರಲ್ರೋ. ಬಾವಿ ಒಳಗಡೆ ಹೋಗೋಣ. ಯಾರು ಎದ್ ಬರ್ಬೇಡಿ, ಎಲ್ಲ ಅದ್ರಲ್ಲೇ ಹಂಚ್ಕೋಬೇಕು. ಸೀದಾ ಅವ್ರು ಹಂಚ್ಕೋತಾರೆ. ಬಾ ಲೇ, ಗೋವಾದಲ್ಲಿ ಒಂದು ಬ್ಯಾಚುಲರ್ಸ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನೀನು ಮಿಸ್ ಮಾಡದೆ ಬರ್ಬೇಕಪ್ಪ. ಅದೇನೋ ಹೇಳ್ತಾರಲ್ಲ, ಕಂಡು ಕೇಳಿ ಗಂಡು ಮಗನ ಅಂತ ಕೇಳಿದ್ರು ಅಂತೆ. ಹಂಗೆ ನಮ್ಮನೆ ಪರಿಸ್ಥಿತಿ ಗೊತ್ತಿದ್ದು ಪಾರ್ಟಿ ಕರಿತಿದ್ಯಲ್ಲೋ. ನೀನು ಬರ್ಲಿಲ್ಲ ಅಂತಂದ್ರೆ ನಾನು ಬಾಟ್ಲನ್ನ ಬಾಯಿಗೆ ಇಡಲ್ಲ. ನಮ್ ಬರ್ಲಿಲ್ಲ ಅಂದ್ರೆ ಕುಡಿಯೋದೇ ಇಲ್ವೇನೋ? ಲೋಡ್ತಲ್ ಕುಡಿತೀನಿ. ಅಯ್ಯೋ ನಿನ್ನಲ್ಲಿ ಹೋಗೋಗು, ಪಾರ್ಟಿ ಮಾಡ್ಕೊ ಹೋಗು. ಪ್ಲೀಸ್ ಬರ್ಲೇಬೇಕು. ಆಗಲ್ಲ ಕಣೋ. ಲೇ, ಗೋವಾ ಬೀಚು, ಹುಡುಗಿರು, ಲಚಕ್ ಲಚಕ್ ಪಚಕ್ ಪಚಕ್ ಬಡವಾ. ಏನಾದ್ರು ಮ್ಯಾನೇಜ್ ಮಾಡ್ಬಿಟ್ಟು ಬರ್ತೀನಿ. ಅರ್ಧವಾಗಿರೋ ಬಟ್ಟೆ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡಿರೋದ್ ನೋಡಿ ಭಿಕ್ಷುಕ ಅಂತ ಅನ್ಕೊಳ್ಳಿಲ್ಲ ಅಂದ್ರು ನಿಮ್ ತರ ದಡ್ರಿ ಇನ್ನೊಬ್ರು ಇಲ್ಲ. ಒಂದ್ ಸುಂದರವಾಗಿರೋ ಗಿಣಿ, ಅದು ಮಾತಾಡೋ ಅಂತ ಗಿಣಿ. ಸುಂದರವಾಗಿರೋ ಬಟ್ಟೆ ಹಾಕೋ ಬಂದ್ರೆ ಹೆಂಗ್ ಕಾಣಿಸ್ತಾರೆ ಗೊತ್ತಾ? ನಮ್ಮ ಅನುಪಮ ಮೇಡಮ್ ತರ. ಮೇಡಮ್, ನಿನ್ನೆ ತಾನೇ ನಿಮ್ಗೆ ಸ್ಯಾಲ್ರಿ ಆಗಿದೆ ಅಂತ ಗೊತ್ತಾಯ್ತು. TDS ಕಟ್ ಮಾಡ್ಕೊಂಡು 1,000 ರೂಪಾಯಿ ಹಾಕ್ಬಿಡಿ. ನಾನು ನಿಮ್ ತಂಟೆಗೆ ಬರಲ್ಲ, ನೀವು ನನ್ನ ತಂಟೆಗೆ ಬರಬೇಡಿ. ಆಮೇಲೆ ಕ್ಯಾರವ್ಯಾನಿಗೆ ಬಂದ್ಬಿಡು. ಸರ್, ದೊಡ್ಡ ಮನುಷ್ಯನ್ ತರ ಕಾಣ್ತಾ ಇದ್ದೀರಾ ಸರ್. ಚಿಲ್ಲರೆ ಅಂದ್ರೆ ನಂಗೆ ಆಗಲ್ಲ. 500 ರೂಪಾಯಿನ ಹಾಕ್ಬಿಡಿ ಸರ್, ದಯವಿಟ್ಟು ಸರ್.
ಲೇ ಮಗ ಹಿಂಗೋಗಿ ಬರೋಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಆದ್ರೂ ಗೋವಾಗ ಹೋಗೋದಕ್ಕೆ ಈ ಬಟ್ಟೆ ಎಲ್ಲ ಸೆಟ್ ಆಗಲ್ಲ. ಅಲ್ಲೇನೇ ಇದ್ರು ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್. ಹೋಗೋಗು ಚೇಂಜ್ ಮಾಡ್ಕೊಬೋ. ಅವ್ನು ಯಾವ ಅನ್ಸರ್ ಇವನು ಬೆಗ್ ಮಾಡಕ್ ಬಂದ್ರೆ ಪೆಗ್ ಬಗ್ಗೆ ಮಾತಾಡ್ತಾವನೆ. ಇವ್ರು ಯಾರೋ ನೋಡಕ್ ನಿಂತಾರದೆ ಅವನೇ. ಹೌದಲ್ವಾ? ಕೇಳ್ತೀನಿ. ಸೇಮ್ ಕಣ್ಣು, ಸೇಮ್ ಮೀಸೆ, ಸೇಮ್ ಫೇಸು. ಯಾರೇ ಸೆಟ್ಟಿಂಗ್? ಏನೋ ಸೆಟ್ಟಿಂಗು? ಯಾರೋ ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಸಂಜು. ನಿನ್ನ ಹೆಸರು? ಮಂಜು. ಮಂಜು. ಸಂಜು ಮಂಜು ಸಾಕು ಮಗ, ಗೋವಾಗೆ ಟಿಕೆಟ್ ಬುಕ್ ಮಾಡು. ನೋಡಿ ಸಂಜು ಅವರೇ, ನೀವು ನೋಡಕ್ಕೆ ನನ್ನಂಗೆ ಇದ್ದೀರಾ. ಒಂದು 2 ವಾರ ನಮ್ಮನೇಲಿ ನಂತರ ಇದ್ಬಿಡಿ. ಹೋಗ್ಲಿ ಪಾಪ ಅಂತ ನಾನು ಇಡೀ ಮನೇನೆ ನಿಮಗೆ ಬಿಟ್ಕೊಟ್ಟು ಹೋಗ್ತೀನಿ. ಆಗಲ್ಲ ಆಗಲ್ಲ. ಅಯ್ಯೋ ಪಾಪ ಅಂತ ಅರಮನೆನೇ ಕೊಟ್ಟಾಗ್ಲೇ ಬೇಡ ಅಂತ ಬಂದವ್ ನಾನು. ಈ ಕಿತ್ತೋಗಿರೋ ಮನೆಗೆ ಬರ್ತೀನಾ? ಇದಕ್ಕಿಂತ ನಮ್ಮನೇನೆ ಬೆಟ್ರು. 8 ಕೋಟಿ. ಅಪ್ಪ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರಪ್ಪ? ನಮ್ಮ ಅಪ್ಪ ಅಮ್ಮ ಅರಮನೆಯಲ್ಲಿ ಕುಂಟೆಬಿಲ್ಲೆ ಆಡ್ತಾರೆ. ಕುಂಟೆಬಿಲ್ಲೆ. ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ. ತುತ್ತೂರು ನಿವಾಸದ ಫ್ಯಾಮಿಲಿ. ಹಿಂಗಂದಿದ್ ಇಷ್ಟಿಲ್ಲ ಇಲ್ಲ, ಹಿಂಗಂದಿದೆ ಇಲ್ಲ. ಲೇ ಆದ್ರೂ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೋ? ಭಿಕ್ಷೆ ಮಾಡ್ತಾರೆ. ನೋಡಿ ಇವರೇ, 2 ವಾರಕ್ಕೆ ಒಳ್ಳೆ ಪೇಮೆಂಟ್ ಕೊಡ್ತೀನಿ. ಪ್ಲೀಸ್ ಒಪ್ಕೊಳ್ಳಿ. 2 ವಾರ ಎಲ್ಲ ವ್ಯವಸ್ಥೆ ಇರ್ತದ? ಎಲ್ಲ ವ್ಯವಸ್ಥೆ ಇರ್ತದಂತೆ. ಬರೀ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿಯಲ್ಲ ಪಾರ್ಟಿ. ನಿಮ್ ಪಾರ್ಟಿಗೆ ನನ್ನ ಎಳೆ ಆಕ್ಟರ್ಸ್ ಸಿಗಾಕ ಫಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ರು. ಬನ್ನಿ 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 ಬನ್ನಿ. ಮಗ ಮಗ ಸಕ್ಕತ್ತ ಕಾಣ್ತಾ ಇದೆ ಕಣ. ಗೋವಾ ಡ್ರೆಸ್ ಹೋದ್ರೆ ಹಿಂಗೆ ಇರ್ಬೇಕು ನೋಡಿ ಮಗನ. ಸೀತಾ, ನಾನು ಕಣೋ. ನಾನು 18 ವರ್ಷದ ಸ್ನೇಹ ನಮ್ದು. ಬರೀ ಫೇಸ್ ನೋಡಿದ್ರೆ ಸಾಕು. ಫೇಸ್ಬುಕ್ ಐಡಿ ಹೇಳ್ತೀನಿ ಸರ್ ನಾನು. ಅದ್ರಲ್ಲಿ ಬಂದ್ಬಿಟ್ಟ ನಾನು ಕಣೋ ಅಂತ. ಸೂಪರ್ ಕಣೋ ನೀನು. ಒರಿಜಿನಲ್ ಅವನೇ. 18 ವರ್ಷದ ಸ್ನೇಹ. ಫೇಸ್ ನೋಡಿ ಫೇಸ್ಬುಕ್ ಐಡಿ ಹೇಳ್ತೀಯ? ಅಯ್ಯೋ ನಿನ್ ಮಕ್ಕಳೇ, ಬಾ ಪಾರ್ಟಿಗೆ ಹೋಗೋಣ. ನಡಿ ನಡಿ ನಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಮನೇಲಿ ಯಾರ್ಯಾರು ಇರ್ತಾರೋ ಏನೇನಾಗುತ್ತೋ ಗೊತ್ತಿಲ್ವೇ. ಅಯ್ಯಯ್ಯೋ ದರ್ಶನ್ ಸರ್, ದರ್ಶನ್ ಸರ್. ಅಯ್ಯೋ ನಿಮ್ಮನ್ನ ನೋಡಿ ಎಷ್ಟು ವರ್ಷ ಆಯ್ತು ಸರ್. ಸರ್ 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 ಸರ್. ಅಯ್ಯಯ್ಯಯ್ಯಯ್ಯಯ್ಯೋ, ನಮ್ಮಪ್ಪ ಹೆಂಗ ಆಡ್ತಾವನಲ್ಲಪ್ಪ. ಅಮಾಸೆ ದಿನ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಡೆ ಓಡ್ಸೋಣ ಅಂತ ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಮಾತಾ ಕೇಳ್ತಾ ಇಲ್ಲ. ಅಮ್ಮ ಅಮ್ಮ, ಅಪ್ಪ ಹೆಂಗ ಆಡ್ತಾವನಮ್ಮ. ದರ್ಶನ್ ತರ ಇರೋ ಮಗ ಒಬ್ಬ ಅವನೇ ಅಂತ ನನ್ ಮಗ ಹೇಳ್ದೇನೆ ಹೋಗ್ಬಿಟ್ನಲ್ಲ. ಏನು ಅಂದ್ರೆ ಅವೇ ಅಯ್ಯಯ್ಯೋ, ಇಷ್ಟು ಸ್ಲಿಮ್ ಆಗಿರೋ ಮೂಗು ಮಚ್ಚೆ ಮಾರಿ ದರ್ಶನ್ ತರ ಇರೋ ಮಗ. ಇವ್ರನ್ನೆಲ್ಲ ಬಿಟ್ಟೋಗೋಲ್ಲ ಸರ್. ಅವನು ದಡ್ಡ ಸರ್, ಅವನು ದಡ್ಡ. ಇವಳೇ ಮುಟ್ಬಿಟ್ಟು ಇವತ್ತು ಪಾರ್ಟಿ ಮಾಡ್ಬಿಡೋದೆ. ಒಂಚೂರು ಹಾಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಅವೇ ಕೇಳೋ. ಅಪ್ಪ ಯಾಕಪ್ಪ ಏನಾರ ಮಾತಾಡ್ತಿದ್ಯಾ? ಬರಪ್ಪ ಕುತ್ಕೊ ಬರಪ್ಪ. ಅಪ್ಪ ತಲೆ ನೋವ್ತಾ ಇದ್ಯಾ? ಇಲ್ಲ. ಮೈಕ ನೋವ? ಇಲ್ಲ. ಶೀತನ? ಇಲ್ಲ. ಕಣ್ಣೇನಪ್ಪ 2 ರೌಂಡ್ ತಿರುಗ್ತೈತೆ? ಅಯ್ಯಯ್ಯ ಅಪ್ಪ, ಅಪ್ಪ ಹೆಂಗ ಆಡ್ತಾವನಲ್ಲಮ್ಮ. ರೀ 20 ವರ್ಷದಿಂದ ನಿಮ್ಮನ್ನ ಆಚೆ ಎಲ್ಲ ಹೋಗೋಗ್ಬಿಡದೆ ನೋಡ್ಕೊಳ್ತಾ ಇದೀವಿ. 20 ವರ್ಷದಿಂದ ಅವ್ನು ಆಚೆ ಬಿಟ್ಟಿರ್ಲಿಲ್ವೋ? ಅಂದ್ರೆ ಮಿಕ್ಕ ನಾನು ಅಮ್ಮ. ಅಪ್ಪ ಏನನ್ನ ಮಾತಾಡ್ತಾರಲ್ಲಮ್ಮ, ಕಳಿಸ್ತೀನಿ. ಯಾಕ್ರಿ ಯಾಕ್ರಿ ನಮ್ ಪ್ರೀತಿ ಏನಾದ್ರು ನಿಮಗ್ ಬೇಜಾರಾಯ್ತಾ? ಅಪ್ಪ ನನ್ ಪೂಜೆಲಿ ಏನಾದ್ರು ದೋಷ ಇದೆಯೇನ್ರಿ? ನನ್ ಗಾಳಿ ಬೀಸಿದೇನಾರ ಕಮ್ಮಿ ಆಯ್ತೇನಪ್ಪ? ಇಲ್ಲ ಕಣೋ, ಈ ತರ ಮುದ್ದಾದಂತಹ ಹೆಂಡತಿ ದರ್ಶನ್ ತರ ಇರೋ ಮಗ, ಇವ್ರನ್ನೆಲ್ಲ ಪಡ್ಕೊಳಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ಅವನ ಅದ್ ಮಾಡಿಲ್ಲ. ನಾನ್ ಮಾಡಿಲ್ಲ ಅಂದೆ. ಈ ಕಾಲತ್ತು ನೀನ್ ಗಾಳಿ ಬೀಸು, ನೀನ್ ಕಾಲತ್ತು ನೀನ್ ಗಾಳಿ ಬೀಸು.
ಮಗ ಗೋವಾ ಸ್ವರ್ಗ ಕಡೋ ಸ್ವರ್ಗ. ಗೋವಾ ಸ್ವರ್ಗಾನೇ. ಇಲ್ಲೋಡು ಯಾರ ತಿನ್ನಕ್ಕೆ ಅಂತಾನೆ ಸ್ಕಿಟ್ ಮಾಡ್ತಾವ್ರೆ. ಎಷ್ಟೇ ಆದ್ರೂ ನಿನ್ ಫ್ಯಾಮಿಲಿ ಅಲ್ವಾ. ಮಗ ಥ್ಯಾಂಕ್ಸ್ ಫಾರ್ ದ ಪಾರ್ಟಿ. ಹೋಗಿ ಬರ. ಇವನು ಹೆಂಗ್ ಕರಿಬೇಕು ಅಂತ ನನಗ್ ಗೊತ್ತಿಲ್ವಾ. ಇಲ್ಲಿ ಯಾರೋ 2000 ರೂಪಾಯಿ ನೋಟ್ ಬಿದ್ದಿದ್ಯಲ್ಲ. ನನ್ನ ಬಾತ್ರೂಮ್ ಹೋಗಿ ಬರ್ತೀನಿ. ಸಾರಿ ಲೇ 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 2 ವಾರ ನನ್ನ ಮನೇಲಿರು ಅಂತ ಹೇಳಿದ್ರೆ ಏನೋ ನಿಂದೆಲ್ಲ ಬಿಲ್ಡಪ್ ಇದು. ಯಾರೋ ನೀನು? ನಾನ್ ಯಾರ? ನಾನು ಕಡ ಮಂಜು. ಅದೇ 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 ಮಂಜು ಕಡ ನಾನು. ಓಹೋ ಆ ಮಂಜು. ಲೇ ಇದು ನನ್ನ ಮನೆ ಕಣ. ಅಲ್ಲಿರೋಳು ನನ್ನ ಹೆಂಡ್ತಿ ನನ್ನ ಮಗ. ಲೇ ಜಾಸ್ತಿ ಮಾತಾಡೋಣ ಮಗ. ಆಯ್ಕಂಡ್ ತಿಂತಿದ್ದವನ್ಗೆ ಅದೇನೋ ಕೊಟ್ಟಂಗಾಗಿದೆಯಲ್ಲ ಇವನ್ಗೆ. ಮಾಡ್ತೀನಿ ಕಣೋ ನಿನ್ಗೆ. ಲೋ ಸಿದ್ಧ. ಏನ ಮಗ? ಮಗ ಆ ನನ್ ಮಗ ಒಳಗಡೆ ಸೇರ್ಕೊಂಡು ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾನ ಕಣ. ಪ್ಲೀಸ್ ಬಾರ. ಹೌದಾ? ಈಗ್ಲೇ ಬಂದೆ ಕಣ. ಎಲ್ಲ ಅವನು ಆಯ್ಸಿದ್ದ. ಅಂದ್ರೆ ಈಗ ಫೋನ್ ಮಾಡ್ದವ್ ನೀನು? ಹೂ ಕಣೋ. ಆ ಡೂಪ್ಲಿಕೇಟ್ ಈಚೆ ನಿಂತ್ಕೊಂಡು ನಮ್ ಸಂಸಾರನ ಹಾಳು ಮಾಡ್ಬೇಕು ಅಂತ ಕಾಯ್ತವನೆ. ಅವನ ಚಾಪೀಸು ಕೈಮ ಮಾಡಿ ಈಚೆ ಹಾಕು. 2 ವಾರ ಬಿಟ್ಟು ಮನೆಗೆ ಬಂದಿದ್ಯಾ? ಕೊಟ್ಟೆ ಕೊಲಾಯಿಸ್ಬಿಡು. ಅಯ್ಯೋ ಇನ್ನು 2 ವಾರ ಎಕ್ಸ್ಟ್ರಾನ ಜಮಾಯಿಸ್ಬಿಡ್ತೀನಿ. ಸಿದ್ಧಾ ಎಲ್ಲ ಓಕೆನಾ? ಏನೋ ಸಿದ್ಧ ಡೂಪ್ಲಿಕೇಟ್. ಮಗನೇ ಅಪ್ಪ ಮಗನೇ ಟೆರೆಸ್ ಮೇಲೆ ಒಂದು ನಾಟಿ ಕೋಳಿ ಐತಲ್ಲ, ಪೂರ್ತಿ ತರದ್ಬಿಟ್ಟು ಉಪ್ಪು ಖಾರ ಹಾಕೊಂಡ್ ತಗೊಂಬರಗು. ಅದ್ ನಾನ್ ಸಾಕಿರೋ ಕೋಳಿ. ಆ ಕೋಳಿ ಮೇಲೆ ಕಣ್ಣು ಹಾಕಿರೋ ಕಣ್ ಕಿತ್ತಾಕ್ಬಿಡ್ತೀನಿ. ಯಾವನವನು ನಮ್ಮಪ್ಪಂಗೆ ಇರಿಟೇಷನ್ ಮಾಡ್ತಾ ಇರೋದು. ಅದು ಅದು ಕೋಳಿ ಅಂತಿದ್ರಲ್ಲ, ಆ ಕೋಳಿ ಸಾಂಬಾರ್ ಮಾಡಿ ಮಿಕ್ಕದ ಮೇಲೆ ನಿನಗೆ ಹಾಕ್ತೀನಿ. ಹೋಗು. ಅಯ್ಯೋ ದುರ್ವಿಧಿಯೇ. ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಕುಮಾರ, ನನ್ನ ಜೀವನಕ್ಕೆ ಆಶಾ ಜ್ಯೋತಿ ಆಗಬೇಕಾಗಿದ್ದವನು ನನಗೆ ಬಾಯಿಗೆ ಬಂದಂಗ್ ಬೈತವನಲ್ರಪ್ಪ. ಜುಕ್ಕು ಮಾಡ್ತೀನಿರ ನಿನ್ಗೆ. ಮಾಡ್ತೀನಿ ಕಣ. ಲೇ ಸೀತಾ. ಏನ ಮಗ? ಲೇ ನೋಡೋ ಪ್ಲೀಸ್, ನನ್ನ ಹೆಂಡತಿಗೂ ಮಗಂಗೂ ಸತ್ಯ ಹೇಳ್ಬಿಡ ಪ್ಲೀಸ್. ನೀನೇನು ಯೋಚನೆ ಮಾಡ್ಬೇಡ ಕಣ, ಈ ಸಲ ಮಿಸ್ಸೇ ಆಗಲ್ಲ. ನಾನು ಮಾಡ್ತೀನಿ ನೋಡಿ. ನೀನೋ ಎನ್ಕೌಂಟರ್ ರೆಡಿ ಮಾಡ್ತಾವನಲ್ಲ, ಅದಕ್ಕೆ ಮುಂಚೆ ಇವನಿಗೆ ನಾನೇ ಸಮಾಧಿ ಕಟ್ಬಿಡ್ಬೇಕು. ಮಂಜು ಮಂಜು ದೇವರಿದ್ದಾರೆ. ಮಂಜು ಮಂಜು ಈಸ್ಲು ಮರದ ಕೆಳಗಡೆ ನಾನು ಮಜ್ಜಿಗೆ ಕುಡಿಬೇಕಾದ್ರೆ ಮಜ್ಜಿಗೆ ಕುಡಿಬೇಡ ಕಣೋ, ಎಣ್ಣ ಕುಡಿ ಅಂತ ಕೊಟ್ಟಂತ ಗುರು ಕಣೋ ನೀನು. ಇದು ನಿನ್ನ ಮನೆ, ಇದು ನಿಂದು. ಹೋಗಿ ಎಂಜಾಯ್ ಮಾಡು. ನಿಜನಾ? ನಿಜ. ಹೋಗ್ಲಾ? ನಿಜ. ಅಯ್ಯೋ ಇದು ನನ್ನ ಸೋಫಾ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಗ. ಇವ್ನ್ಗೆ ಹೇಳದೆ ಮರ್ಸ್ಬಿಟ್ಟೆ ನಾನ್ ಒರ್ಜಿನಲ್ಲು ಅಂತ. ಸಿದ್ಧಾ. ಏನ ಸಿದ್ಧ? ಮಗನೇ. ಏನ ಮಗನೇ? ಅದೃಷ್ಟ ಬಂದು ಶೇಕ್ ಹ್ಯಾಂಡ್ ಕೊಡೋ ಟೈಮಲ್ಲಿ ದುರಾದೃಷ್ಟ ಬಂದು ಲಿಪ್ ಕಿಸ್ ಕೊಟ್ರೆ ನಾನೇನ್ ಮಾಡಕ್ಕಾಗುತ್ತೆ? ಇದು ನಿನ್ನಾಡೆ ವರ ಅಲವಾಸು. ಈಗ ಒಂದು ಸ್ಲೋ ಮೋಷನ್ ತೋರಿಸ್ತೀನಿ ನೋಡು. ಲೇ ಇವಳೆ ಉತ್ತರೆ. ಲೇ ಇವಳೆ ಈಗ ಡೈಲಾಗ್ ಇಲ್ಲ, ಸ್ಕ್ರಿಪ್ಟ್ ಅಲ್ಲಿ ಮಲ್ಕೋಬೇಕು ಅಂತ ಐತೆ. ಬಾ ಮಲ್ಕೊಳ್ಳೋಣ. ಬಾರಪ್ಪ ಮಲ್ಕೋಣ. ನನ್ನ ಬೀದಿ ಪಾಲ್ ಮಾಡಿ ನನ್ನ ಹೆಂಡತಿ ಜೊತೆಗೆ ಡೈಲಾಗ್ ಇಲ್ಲ ಅಂತ ಮಲ್ಕತ್ತವನೆ. ಬಿಟ್ಟು ಬಿಡುವೆನಾ? ಇದೇ ಸರಿಯಾದ ಟೈಮು ನೋಡಿ. ಈಗ ನನ್ನ ಮಗ, ನನ್ನ ಹೆಂಡತಿ. ನಾನ್ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಸ್ನೇಹಿತಂಗ್ ದ್ರೋಹ ಮಾಡ್ತಾ ಇದ್ದೀನಿ, ಅವ್ನು ಒರಿಜಿನಲ್ಲು ಅಂತ. ನನ್ನಿಂದ ತಪ್ಪಾಗಿದ್ದನ್ನ ನಾನೇ ತಾನೇ ಸರಿ ಮಾಡ್ಬೇಕು. ನಾನೇ ಸರಿ ಮಾಡ್ಬೇಕಲ್ವಾ? ಇವಾಗ ಮಾಡ್ತೀನಿ.